ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಇದೀಗ ಬಿಗ್ ಬಾಸ್ನ ಒಂದು ಪ್ರೊಮೋದ ಬಗ್ಗೆ ಮಾತನಾಡುವ ಆ್ಯಂಡ್ ಇನ್ನು ವೋಟಿಂಗ್ ಪೋಲ್ನ ಒಂದು ರಿಸಲ್ಟ್ನ ಬಗ್ಗೆನೂ ಕೂಡ ಮಾತಾಡುವ. ಇನ್ನು ನಿನ್ನೆ ಬಿಗ್ ಬಾಸ್ನ ಒಂದು ಎಪಿಸೋಡನ್ನು ನೀವು ನೋಡೇ ಇರ್ತೀರಾ. ಸೊ ನಿಮಗೆ ಏನು ಅನಿಸ್ತು ಅಂತ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ಇವತ್ತಿನ ಒಂದು ಪ್ರೊಮೋದ ಬಗ್ಗೆ ನೋಡುವ. ಸೊ ನಿನ್ನೆ ಎಪಿಸೋಡ್ನಲ್ಲಿ ಇಲ್ಲಿ ಚೈತರ್ ಅವರು ಐಶ್ವರ್ಯರವರ ಒಂದು BB ಪಾಯಿಂಟ್ಸನ್ನು ಕದ್ದಿರ್ತಾರೆ. ಆ್ಯಂಡ್ ಇವತ್ತಿನ ಒಂದು ಪ್ರೊಮೋದಲ್ಲಿ ಯಾವ ರೀತಿ ತೋರಿಸಿದ್ದಾರೆ ಅಂತಂದರೆ, ಸೊ ಚೈತ್ರರವರ ಒಂದು ಪಾಯಿಂಟ್ಸನ್ನು ಇದೀಗ ಆಪೋಸಿಟ್ ಟೀಮ್ ಅವರು ಎಲ್ಲರೂ ಕೂಡ ಇದೀಗ ಕದ್ದಿದ್ದಾರೆ. ಆ್ಯಂಡ್ ಈ ಮಧ್ಯೆ ಇಲ್ಲಿ ಎಲ್ಲರೂ ಕೂಡ ಮಾತಾಡ್ತಾರೆ. ಆದರೆ ಚೈತ್ರರವರು ಮಾತನಾಡುವಂತಹ ಕೆಲವೊಂದು ಮಾತುಗಳು ಇಲ್ಲಿ ಅವರಿಗೆ ತಾಗುತ್ತೆ. ಆ್ಯಂಡ್ ಇನ್ನು ಈ ವಾರದ ಒಂದು ನಾಮಿನೇಷನ್ ಬಗ್ಗೆ ನೋಡ್ತಾ ಹೋದರೆ, ಈ ವಾರ ನಾಮಿನೇಷನಲ್ಲಿ 7 ಜನ ಇದೀಗ ನಾಮಿನೇಟ್ ಆಗಿದ್ದಾರೆ. ಉಗ್ರಂ ಮಂಜು, ಮೋಕ್ಷಿತಾ ಪೈ, ಗೌತಮಿ ಜಾಧವ್, ತ್ರಿವಿಕ್ರಮ್, ಚೈತ್ರ ಕುಂದಾಪುರ, ಧರ್ಮ ಕೀರ್ತಿರಾಜ್ ಹಾಗೂ ಹನುಮಂತರವರು ಈ ವಾರ ನಾಮಿನೇಟ್ ಆಗಿದ್ದಾರೆ. ಸೊ ಇವರನ್ನು ನೀವು ಉಳಿಸಲು ಜಿಯೋ ಸಿನಿಮಾ ಅಪ್ಲಿಕೇಶನಲ್ಲಿ ಹೋಗ್ಬಿಟ್ಟು ವೋಟನ್ನು ಮಾಡ್ಬೋದು. ಆ್ಯಂಡ್ ಅದರ ಜೊತೆಗೆ ಒಂದು ವೆಬ್ಸೈಟು ಕೂಡ ಇದೆ. ಆ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ಇಲ್ಲಿ ನೀವು ವೋಟನ್ನು ಕೂಡ ಮಾಡ್ಬೋದು. ಆ್ಯಂಡ್ ಈ ಒಂದು ವೆಬ್ಸೈಟು ಜಿಯೋ ಸಿನಿಮಾ ಅಪ್ಲಿಕೇಶನ್ ಹಾಗೂ ಬಿಗ್ ಬಾಸ್ ಟೀಮ್ಗೆ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ. ಸೊ ಪಬ್ಲಿಕ್ ಡೊಮೈನಲ್ಲಿ ಇಟ್ಟಿರುವಂತಹ ಒಂದು ವೋಟಿಂಗ್ ಪೋಲ್ ಆಗಿರುತ್ತೆ. ಸೊ ಯಾರು ಬೇಕಾದರೂ ಇಲ್ಲಿ ವೋಟನ್ನು ಮಾಡಿ ಅವರ ಒಂದು ಅನಿಸಿಕೆಯನ್ನು ತಿಳಿಸ್ಬೋದು. ಸೊ ಅದರ ಪ್ರಕಾರ ಇದೀಗ ನೋಡ್ತಾ ಹೋದರೆ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡ್ತಾ ಇದ್ದಂಗೆ ವೆಬ್ಸೈಟ್ ಬಂದುಬಿಟ್ಟು ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು. ಜಸ್ಟ್ ಇವಾಗ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದರೆ ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಒಂದು ವೋಟಿಂಗ್ ಪೋಲ್ ಕೂಡ ಇದೆ. ಸೊ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ಗೆ ಇಲ್ಲಿ ವೋಟನ್ನು ಮಾಡಬೇಕು ಅಂತಂದರೆ, ಸೊ ಯಾರ ಒಂದು ಹೆಸರನ್ನು ಕೂಡ ನೀವು ಸೆಲೆಕ್ಟನ್ನು ಮಾಡಿಕೊಂಡು ಅವರಿಗೆ ವೋಟನ್ನು ಮಾಡ್ಬೋದು. ವೋಟ್ ಮಾಡಿದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ವೋಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಇವಾಗ ಅನಾನಮಸ್ ವೋಟ್ ಮೇಲೆ ಕ್ಲಿಕ್ಕನ್ನು ಮಾಡಿದರೆ ನಿಮಗೆ ಇಲ್ಲಿ ರಿಸಲ್ಟು ಕೂಡ ಗೊತ್ತಾಗುತ್ತೆ. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಇಲ್ಲಿ ನಿಮಗೆ ಸಿಗುತ್ತೆ. ಆ್ಯಂಡ್ ಈ ಒಂದು ವೋಟಿಂಗ್ ಪೋಲ್ನ ಟೈಮ್ ಇನ್ನೂ ಕೂಡ ಮುಗ್ದಿಲ್ಲ. ಸೊ ನೀವು ಕೂಡ ಇಲ್ಲಿ ವೋಟ್ ಮಾಡಿಬಿಟ್ಟು ನಿಮ್ಮ ಒಂದು ಅನಿಸಿಕೆಯನ್ನು ಇಲ್ಲಿ ತಿಳಿಸ್ಬೋದು. ಸೊ ಇಲ್ಲಿಯವರೆಗಿನ ಒಂದು ರಿಸಲ್ಟ್ನ ಬಗ್ಗೆ ಇದೀಗ ನೋಡ್ತಾ ಹೋದರೆ, ಯಾರಿಗೆ ಅತಿ ಹೆಚ್ಚು ವೋಟ್ಗಳು ಬಂದಿದೆ, ಯಾರಿಗೆ ಕಡಿಮೆ ವೋಟ್ಗಳು ಬಂದಿದೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ, ಸೊ ಮೊದಲೇದಾಗಿ ಇದೀಗ ಅತಿ ಹೆಚ್ಚು ವೋಟ್ ಯಾರಿಗೆ ಬಂದಿದೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ, ಗೌತಮಿ ಜಾಧವ್ ಅವರಿಗೆ ಅತಿ ಹೆಚ್ಚು ವೋಟ್ ಬಂದಿದೆ. ಸೊ ನೋಡ್ತಾ ಇರ್ಬೋದು ಅವರಿಗೆ 21.94% ವೋಟ್ಗಳು ಅವರಿಗೆ ಇದೀಗ ಬಂದಿದೆ. ಇನ್ನು ಸೆಕೆಂಡ್ ಪ್ಲೇಸ್ನಲ್ಲಿ ಇದ್ದಿದ್ದು ಇದೀಗ ಚೈತ್ರ ಕುಂದಾಪುರ. ಸೊ ನೋಡ್ತಾ ಇರ್ಬೋದು 20.52% ವೋಟ್ ಅವರಿಗೆ ಬಂದಿದೆ. ಇನ್ನು ಮೂರನೇದಾಗಿ ಮೋಕ್ಷಿತಾ ಪೈ, ಇನ್ನು ನಾಲ್ಕನೇದಾಗಿ ಹನುಮಂತ, ಇನ್ನು ಐದನೇದಾಗಿ ಬಂದ್ಬಿಟ್ಟು ಧರ್ಮ ಕೀರ್ತಿರಾಜ್ರವರು ಇದ್ದಾರೆ. ಇನ್ನು ವೋಟ್ ವೈಸ್ ಇಲ್ಲಿ ಬಾಟಮ್ನಲ್ಲಿ ಇರುವಂಥ ಕಂಟೆಸ್ಟೆಂಟ್ ಯಾರು ಎಂಬುದನ್ನು ಇದೀಗ ನೋಡ್ತಾ ಹೋದರೆ, ಮೊದಲೇದಾಗಿ ಬಾಟಮ್ 2ನಲ್ಲಿ ಇದೀಗ ತ್ರಿವಿಕ್ರಮ್ ರವರು ಇದ್ದಾರೆ. ಸೊ ಅವರಿಗೆ ಬಂದದ್ದು ಇದೀಗ ನೋಡ್ತಾ ಇರ್ಬೋದು 9.26% ಮಾತ್ರ ಅವರಿಗೆ ಇಲ್ಲಿ ವೋಟ್ ಇಲ್ಲಿ ಬಂದಿದೆ. ಇನ್ನು ಅತಿ ಕಡಿಮೆ ವೋಟ್ ಬಂದಿದ್ದು ಉಗ್ರಂ ಮಂಜೂರ್ ಅವರಿಗೆ ನೋಡ್ತಾ ಇರ್ಬೋದು 0.26% ವೋಟ್ ಇಲ್ಲಿ ಬಂದಿದೆ. ಈ ಒಂದು ವೋಟಿಂಗ್ ಟ್ರೆಂಡ್ ಬಂದ್ಬಿಟ್ಟು ಇಲ್ಲಿಯವರೆಗೆ ಇದೀಗ ನಡೀತಾ ಇದೆ. ಇನ್ನು ಮುಂದೆ ಇದು ಚೇಂಜ್ ಕೂಡ ಆಗ್ಬೋದು ಆ್ಯಂಡ್ ಇದೇ ಕೂಡ ಇರ್ಬೋದು. ಸೊ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಯಾರಾದರೂ ಇಲ್ಲಿ ಬಾಟಮ್ನಲ್ಲಿ ಇದ್ದರೆ, ಸೊ ಅವರಿಗೆ ನೀವು ವೋಟನ್ನು ಮಾಡಿಬಿಟ್ಟು ಅವರಿಗೆ ನೀವು ಸೇವನ್ನು ಕೂಡ ಮಾಡ್ಬೋದು. ಆ್ಯಂಡ್ ಇದು ಬಂದ್ಬಿಟ್ಟು ಪಬ್ಲಿಕ್ ರಿಯಾಕ್ಷನ್ ಆಗಿರುತ್ತೆ. ಇನ್ನು ಪರ್ಫಾರ್ಮೆನ್ಸ್ ವೈಸ್ ಇಲ್ಲಿ ಬಾಟಮ್ನಲ್ಲಿ ಯಾವ ಕಂಟೆಸ್ಟೆಂಟ್ ಇದ್ದಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ, ಸೊ ನನ್ನ ಒಂದು ಅನಿಸಿಕೆಯ ಪ್ರಕಾರ ಚೈತ್ರ ಕುಂದಾಪುರ್ ಹಾಗೂ ಧರ್ಮ ಕೀರ್ತಿರಾಜ್ರವರು ಇದೀಗ ಬಾಟಮ್ನಲ್ಲಿ ಇದ್ದಾರೆ. ಸೊ ಇನ್ನು ಚೈತ್ರ ಕುಂದಾಪುರ್ರವರು ಅಲ್ಲಿ ಇಲ್ಲಿ ಕಾಣಿಸ್ಕೊಂಡ್ರೆ, ಇದೀಗ ಧರ್ಮರವರು ಎಲ್ಲಿಯೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಸೊ ನನ್ನ ಪ್ರಕಾರ ಇವರು ಬಾಟಮ್ನಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ವಾರ ಇವರಿಬ್ಬರಲ್ಲಿ ಯಾರು ಬೇಕಾದರೂ ಕೂಡ ಎಲಿಮಿನೇಟ್ ಆಗುವಂತಹ ಒಂದು ಚಾನ್ಸಸ್ ತುಂಬಾ ಇದೆ. ಸೊ ಇದು ಬಂದ್ಬಿಟ್ಟು ನನ್ನ ಒಂದು ಅನಿಸಿಕೆಯ ಪ್ರಕಾರ. ಇನ್ನು ನಿಮ್ಮ ಒಂದು ಅನಿಸಿಕೆಯ ಪ್ರಕಾರ ಯಾರು ಎಲಿಮಿನೇಟ್ ಆಗ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ. ಆ್ಯಂಡ್ ಈ ಒಂದು ವೋಟಿಂಗ್ ಪೋಲ್ನಲ್ಲಿ ನಿಮ್ಮೊಂದು ನೆಚ್ಚಿನ ಕಂಟೆಸ್ಟೆಂಟ್ ಯಾರಾದರೂ ಬಾಟಮ್ನಲ್ಲಿದ್ದರೆ, ಸೊ ಅವರಿಗೆ ನೀವು ವೋಟನ್ನು ಮಾಡಿಬಿಟ್ಟು ನೀವು ಸಪೋರ್ಟನ್ನು ಕೂಡ ಮಾಡ್ಬೋದು. ಸೊ ವೋಟಿಂಗ್ ಪೋಲಲ್ಲಿ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀವಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ಆಯಿತು, ವೋಟಿಂಗ್ ಪೋಲ್ ಕೂಡ ಓಪನ್ ಆಗುತ್ತೆ. ಸೊ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ಗೆ ಇಲ್ಲಿ ವೋಟನ್ನು ಮಾಡ್ಬೋದು. ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಒಂದು ಮಾಹಿತಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ನೀವು ಲೈಕ್ ಮಾಡಿ, ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಸ್ನೇಹಿತರ ಜೊತೆ ಹಾಗೂ ವಾಟ್ಸಪ್ ಗ್ರೂಪಲ್ಲಿ ಕೂಡ ಆದಷ್ಟು ವಿಡಿಯೋನ ನೀವು ಶೇರ್ ಮಾಡಿ. ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು.